ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಮೆಡಿಟೇಷನ್ ತುಂಬಾ ಉಪಯುಕ್ತವಾದದ್ದು. ಆದ್ದರಿಂದನೇ ಆಗಿನ ಕಾಲದ ಭಗವಾನ್ ಬುದ್ಧರು, ಸ್ವಾಮಿ ವಿವೇಕಾನಂದರಿಂದ ಹಿಡಿದು ಟಾಪ್ ಮೋಸ್ಟ್ ಬಿಸ್ನೆಸ್ ಪರ್ಸನ್, ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಮೆಡಿಟೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಸೊ ಆ ರೀತಿಯ ಧ್ಯಾನವನ್ನ ದಿನಾಲೂ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೆಡಿಟೇಷನ್ ನಿಂದ ಸಿಗುವಂತಹ ಲಾಭಗಳು ಒಂದಲ್ಲ ಎರಡಲ್ಲ, ಅನೇಕ ಲಾಭಗಳು ಇದಾವೆ. ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗೋದಕ್ಕೆ ನಾನು ಅವನ್ನು 3 ಭಾಗಗಳಾಗಿ ಡಿವೈಡ್ ಮಾಡಿದ್ದೇನೆ. ಅದರಲ್ಲಿ ನಂಬರ್ 1 ಎಮೋಷನಲ್ ಲೆವೆಲ್. ನೀವು ಡೈಲಿ ಲೈಫಲ್ಲಿ ನೀವು ಸಂತೋಷವಾಗಿ ಇಲ್ಲಾಂದ್ರೆ ದುಃಖವಾಗಿ ಇರೋದಕ್ಕೆ ಮೂಲ ಕಾರಣವೇ ಈ ಎಮೋಷನ್ಸ್. ಆ ರೀತಿಯ ಎಮೋಷನ್ಸ್ ಮೇಲೆ ಮೆಡಿಟೇಷನ್ ತುಂಬಾ ಪ್ರಭಾವವನ್ನ ಬೀರುತ್ತದೆ. 2011ರಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಮಾಡಿದಂತಹ ಪರಿಶೋಧನೆಯಲ್ಲಿ ಮೆಡಿಟೇಷನ್ ಮಾಡಿದವರ ಬ್ರೈನ್ ಅಲ್ಲಿ 2 ಭಾಗಗಳು ಅಂದ್ರೆ ಬ್ರೈನ್ ಅಲ್ಲಿರುವಂತಹ ಗ್ರೇ ಮ್ಯಾಟರ್ ಅಂಡ್ ಟೆಂಪರೋಪ್ಯಾರಿಟಲ್ ಜಂಕ್ಷನ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ನ ಶಾಸ್ತ್ರವೇತ್ತರು ಗಮನಿಸಿದ್ದಾರೆ. ಮೆದುಳಿನಲ್ಲಿರುವಂತಹ ಈ 2 ಭಾಗಗಳು ನಮ್ಮ ಪಾಸಿಟಿವ್ ಎಮೋಷನ್ಸ್ಗೆ ಕಾರಣವಾಗ್ತವೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದರ ಜೊತೆಗೆ ನಿಮ್ಮಲ್ಲಿರುವಂತಹ ಭಯ, ಆಂಗ್ಸೈಟಿ ಅನ್ನೋದು ಕಡಿಮೆ ಆಗುತ್ತೆ. ಮೆಡಿಟೇಷನ್ ನಿಂದ ನಿಮ್ಮಲ್ಲಿ ಆಂದೋಲನದಿಂದ ಕೂಡಿರುವಂತಹ ಭಾವನೆಗಳು ಅಂದ್ರೆ ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್, ಲೋನ್ಲಿನೆಸ್ ಈ ರೀತಿಯ ಭಾವನೆಗಳು ಕಡಿಮೆಯಾಗೋದ್ರ ಜೊತೆಗೆ ಪಾಸಿಟಿವ್ ಥಿಂಕಿಂಗ್ಗೆ ಸಂಬಂಧಿಸಿದ ಆಲೋಚನೆಗಳು ಅನ್ನೋದು ಅಂದ್ರೆ ಸೆಲ್ಫ್ ಅಕ್ಸೆಪ್ಟೆನ್ಸ್, ರಿಲ್ಯಾಕ್ಸೇಷನ್, ಅವೇರ್ನೆಸ್ ಈ ರೀತಿಯ ಆಲೋಚನೆಗಳು ಬೆಳೆದು ನೀವು ತುಂಬಾ ಸಂತೋಷವಾಗಿ ಇರೋಕ್ಕಾಗುತ್ತೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳಲ್ಲೂ ಕೂಡ ಎಂಪ್ಲಾಯೀಸ್ ಗಳಿಗೆ ಸ್ಟ್ರೆಸ್ ಲೆವೆಲ್ಸ್ ನ ಕಡಿಮೆ ಮಾಡೋದಕ್ಕೆ ಮೆಡಿಟೇಷನ್ ಸೆಷನ್ ನ ಕಂಡಕ್ಟ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಮೆಡಿಟೇಷನ್ ಇಂದ ಸ್ಮೋಕಿಂಗ್, ಡ್ರಿಂಕಿಂಗ್ ಈ ರೀತಿಯ ಅಡಿಕ್ಷನ್ಸ್ ನ ಕೂಡ ಕಡಿಮೆ ಮಾಡ್ಕೋಬಹುದು. ಆದ್ದರಿಂದ ಮೆಡಿಟೇಷನ್ ನಿಮ್ಮಲ್ಲಿ ಅವೇರ್ನೆಸ್ ಹಾಗೂ ಎಮೋಷನ್ಸ್ ನ ಕಂಟ್ರೋಲ್ ಮಾಡಿಕೊಳ್ಳುವ ಕ್ಯಾಪಬಿಲಿಟಿನ ಬೆಳೆಸಿ ನೀವು ಆನಂದವಾಗಿ ಇರೋದಕ್ಕೆ ತುಂಬಾ ಸಹಾಯವನ್ನ ಮಾಡುತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್, ಬ್ರೈನ್ ಲೆವೆಲ್. ರೆಗ್ಯುಲರ್ ಮೆಡಿಟೇಷನ್ ನಿಮ್ಮ ಬ್ರೈನ್ ಪವರ್ ನ ಬೆಳೆಸಿ ನಿಮ್ಮ ಬ್ರೈನ್ ನ ಸೂಪರ್ ಬ್ರೈನ್ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಸೈಂಟಿಫಿಕ್ ಸ್ಟಡಿ ಪ್ರಕಾರ ಮೆಡಿಟೇಷನ್ ನಿಂದ ಬ್ರೈನ್ ನಲ್ಲಿ ಇರುವಂತಹ ಲೆಫ್ಟ್ ಹಿಪೋಕ್ಯಾಂಪಸ್ ಬೆಳೆಯೋದನ್ನ ಶಾಸ್ತ್ರವೇತ್ತರು ಗಮನಿಸಿದ್ದಾರೆ. ಈ ಪಾರ್ಟ್ ನಿಮ್ಮಲ್ಲಿ ಲರ್ನಿಂಗ್ ಹಾಗೂ ರಿಟೈನಿಂಗ್ ಕೆಪಾಸಿಟಿನ ಬೆಳೆಸುತ್ತದೆ. ಇದರ ಜೊತೆಗೆ ಧ್ಯಾನವು ನಿಮ್ಮ ಕಾನ್ಸಂಟ್ರೇಷನ್ ಪವರ್ ನ ಕೂಡ ಇಂಪ್ರೂವ್ ಮಾಡುತ್ತೆ ಅಂತ ಖಚಿತವಾಗಿದೆ. 2010ರಲ್ಲಿ ಮಾಡಿದ ಒಂದು ಸ್ಟಡಿಲಿ ಮೆಡಿಟೇಷನ್ ಮಾಡಿದವರು ಮೆಡಿಟೇಷನ್ ಮಾಡದವರಿಗಿಂತ ಜಾಸ್ತಿ ಸಮಯ ಎಫೆಕ್ಟಿವ್ ಆಗಿ ಒಂದು ಕೆಲಸದ ಮೇಲೆ ಫೋಕಸ್ ಮಾಡೋದನ್ನ ಗಮನಿಸಿದ್ರು. ಇದರ ಜೊತೆಗೆ ಧ್ಯಾನವು ನಿಮ್ಮ ಮೈಂಡ್ ಪ್ರೆಸೆನ್ಸಿಂಗ್ ಎಬಿಲಿಟಿಯನ್ನ, ಕ್ರಿಯೇಟಿವ್ ಥಿಂಕಿಂಗ್ ಅನ್ನ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನ ಬೆಳೆಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯವಾಗುತ್ತೆ. ಸೊ ಮೆಡಿಟೇಷನ್ ನಿಮ್ಮ ಲರ್ನಿಂಗ್ ಕೆಪಾಸಿಟಿನ ಫೋಕಸ್ ಮಾಡುವ ಸಾಮರ್ಥ್ಯವನ್ನ ಮಾಮೂಲಿಗಿಂತ 10 ಪಟ್ಟು ಜಾಸ್ತಿ ಮಾಡಿ ನೀವು ಸ್ಮಾರ್ಟ್ ಆಗಿ ಬದಲಾಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು 3ನೇ ಪಾಯಿಂಟ್, ಫಿಸಿಕಲ್ ಹೆಲ್ತ್. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಸ್ನೇಹಿತರೆ, 2010ರಲ್ಲಿ ನೊಬೆಲ್ ಪ್ರೈಸ್ ವಿನ್ನರ್ ಮಾಡಿದ ಒಂದು ಸ್ಟಡಿ ಪ್ರಕಾರ ಮೆಡಿಟೇಷನ್ ನಿಮ್ಮ ಏಜಿಂಗ್ ಸ್ಪೀಡ್ ಅನ್ನು ಕೂಡ ತುಂಬಾ ಕಡಿಮೆ ಮಾಡುತ್ತೆ ಅಂತ ಖಚಿತವಾಗಿದೆ. ಹೇಗೆ ಅಂತೀರಾ? ನಮ್ಮ ಬಾಡಿ ಸೆಲ್ಸ್ ಅಲ್ಲಿ ಟೆಲಿಮಾರ್ಸ್ ಅಂತ ಇರ್ತವೆ. ಈ ಟೆಲಿಮಾರ್ಸ್ ಸೈಜ್ ಬೆಳೆಯೋದನ್ನ ಹಿಡ್ಕೊಂಡು ನಮ್ಮ ವಯಸ್ಸು ಕೂಡ ಬೆಳೀತಿರುತ್ತೆ. ಸೊ ಮೆಡಿಟೇಷನ್ ಅನ್ನ ಮಾಡೋದ್ರಿಂದ ಈ ಟೆಲಿಮಾರ್ಸ್ ಬೆಳೆಯುವ ವೇಗ ಅನ್ನೋದು ಕಡಿಮೆ ಆಗುತ್ತೆ. ಮೆಡಿಟೇಷನ್ ನಿಮ್ಮ ಏಜಿಂಗ್ ಸ್ಪೀಡ್ ಅನ್ನ ಕಡಿಮೆ ಮಾಡಿ ನೀವು ತುಂಬಾ ಕಾಲ ಯೌವನವಾಗಿ, ಅಂದವಾಗಿ ಕಾಣಿಸುವುದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮಲ್ಲಿ ಇಮ್ಯುನಿ ಸಿಸ್ಟಮ್ ಅನ್ನೋದು ಬೆಳೆಯುತ್ತೆ ಹಾಗೂ ನಿಮ್ಮಲ್ಲಿ ಎನರ್ಜಿ ಲೆವೆಲ್ ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ. ನಿಮ್ಮ ಬ್ಲಡ್ ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ. ಹಾರ್ಟ್ಗೆ ಹಾಗೂ ಬ್ರೈನ್ಗೆ ಸಂಬಂಧಿಸಿದ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ನೀವು ಮೊದಲಿಗಿಂತ 10 ಪಟ್ಟು ಜಾಸ್ತಿ ಆರೋಗ್ಯವಂತರಾಗಿ ಇರ್ತೀರಾ. ಈ ವಿಡಿಯೋದಲ್ಲಿ ಏನನ್ನ ತಿಳ್ಕೊಂಡ್ವಿ ಅಂತ ಮತ್ತೆ ಒಂದ್ಸರಿ ಶಾರ್ಟ್ ಆಗಿ ನೋಡೋಣ. ಮೆಡಿಟೇಷನ್ ನಿಮ್ಮ ಎಮೋಷನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿ ನಿಮ್ಮ ರಿಲೇಶನ್ಶಿಪ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬ್ರೈನ್ ಪವರ್ ಅನ್ನ ಬೆಳೆಸಿಕೊಂಡು ನೀವು ಸ್ಮಾರ್ಟ್ ಆಗಿ ತಯಾರಾಗೋದಕ್ಕೆ, ನಿಮ್ಮ ಆರೋಗ್ಯವನ್ನ, ನಿಮ್ಮ ವಯಸ್ಸನ್ನ ಕಾಪಾಡಿಕೊಂಡು ನೀವು ಯಂಗ್ ಆಗಿ ಕಾಣಿಸುವುದಕ್ಕೆ ತುಂಬಾನೇ ಸಹಾಯವಾಗುತ್ತೆ. ಇಲ್ಲಿ ನಾವು ಮೆಡಿಟೇಷನ್ ತಕ್ಷಣವೇ ಕೆಲಸ ಮಾಡುವ ಒಂದು ಮಂತ್ರದ ದಂಡದ ರೀತಿ ಊಹಿಸಿಕೊಳ್ಳಿ ಅಂತ ಹೇಳ್ತಿಲ್ಲ. ಆದ್ರೆ ಮೆಡಿಟೇಷನ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಲೈಫ್ ಅಟ್ಲೀಸ್ಟ್ 20% ಆದ್ರೂ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಕೇವಲ 5 ನಿಮಿಷದ ಡೈಲಿ ಮೆಡಿಟೇಷನ್ ನಿಮ್ಮಲ್ಲಿ ಅವೇರ್ನೆಸ್ ಅನ್ನ, ಪೊಟೆನ್ಷಿಯಲ್ ಅನ್ನ ಬೆಳೆಸಿ ಖಂಡಿತವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ಸ್ವಲ್ಪ ವ್ಯತ್ಯಾಸವನ್ನ ಖಂಡಿತ ತರುತ್ತೆ. ಆದ್ರಿಂದ 24 ಗಂಟೆಗಳ ನಿಮ್ಮ ಬ್ಯುಸಿ ಲೈಫ್ ಅಲ್ಲಿ ನಿಮಗೋಸ್ಕರ ನೀವು ಒಂದು 5 ನಿಮಿಷಗಳು ದಿನಾಲು ಮೆಡಿಟೇಷನ್ ಮೇಲೆ ಟೈಮ್ ನ ಇನ್ವೆಸ್ಟ್ ಮಾಡೋದಕ್ಕೆ ಪ್ರಯತ್ನಿಸಿ. ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.